ಇನ್ನು ನರೇಂದ್ರ ಮೋದಿ ಹೇಳಿದರು ಅಬ್ ಕಿ ಬಾರ್ 400 ಪಾರ್. 3ನೇ ಬಾರಿ ನಾವು ಅಧಿಕಾರಕ್ಕೆ ಬಂದರೆ 1000 ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳುವಂಥ ಒಂದು ಕೆಲಸ ಮಾಡ್ತೀವಿ. ನಾನು ಮೊನ್ನೆಯಿಂದ ಅದನ್ನು ಹೇಳ್ತಾ ಇದ್ದೀನಿ. ಏನಿರ್ಬೋದು ಕುತೂಹಲ. ಆಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಕುತೂಹಲ ಕೆರಳಿಸ್ಕೊಂಡು ನಾವು ನಮ್ಮಷ್ಟಕ್ಕೆ ಕೆಲವು ಅನುಮಾನಗಳು ಅಥವಾ ಕೆಲವು ನಿರೀಕ್ಷೆಗಳನ್ನು ಹುಟ್ಟು ಹಾಕ್ಬೋದು. ಆದರೆ ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು BJPಯ ಮುಂದೆ 3 ಮುಖ್ಯ ಅಜೆಂಡಾಗಳಿವೆ. 3 ಮುಖ್ಯ ಅಜೆಂಡಾ. ಮೊದಲನೆಯದು ಜಮ್ಮು ಮತ್ತು ಕಾಶ್ಮೀರದ ಆರ್ಟಿಕಲ್ 370 ಕಂಪ್ಲೀಟ್ ತೆಗೆದುಹಾಕುವುದು. ಅದು ಈಗಾಗಲೇ ಆಗಿದೆ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಆಗಿದೆ. ಲಾಲ್ ಚೌಕ್ನಲ್ಲಿ ತಿರಂಗ ಹಾರಾಡುವಂಥ ಸಂದರ್ಭದಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಅದು ಸಾಗಿತ್ತು. ಅಲ್ಲಿ ನರೇಂದ್ರ ಮೋದಿಯವರು ಕೂಡ ಇತ್ತು. ಒಂದೊಂದು ಘಟನೆಗಳಿಗೆ ಸಾಕ್ಷಿ ನೋಡಿ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಇದು BJP ಮತ್ತೊಂದು ಮ್ಯಾನಿಫೆಸ್ಟೋ, ಅದು ಕೂಡ ಆಗಿದೆ. ಆಮೇಲೆ ಆ ರಾಮ ಮಂದಿರ ಹೋರಾಟದ ಸಂದರ್ಭದ ಮುಖ್ಯಸ್ಥರಾಗಿದ್ದಂಥದ್ದು ಅಲ್ಲಿ ಮುರಳಿ ಮನೋಹರ್ ಜೋಶಿ ಆಗಿದ್ದರೆ ಲಾಲ್ ಚೌಕಲ್ಲಿ, ಇಲ್ಲಿ ಮುಖ್ಯಸ್ಥರಾಗಿದ್ದು ಲಾಲ್ ಕೃಷ್ಣ ಅಡ್ವಾಣಿ ಅವರ ಇನ್ಚಾರ್ಜ್ ಆಗಿದ್ದು ಇದೇ ನರೇಂದ್ರ ಮೋದಿ. ಅದು ಆಗೋಯ್ತು. ಈಗ ಇಡೀ ದೇಶದಲ್ಲಿ ಏಕರೂಪ ನಾಗರಿಕತೆ ಸಂಹಿತೆ ಜಾರಿಗೆ ತರುವುದು ಮೊದಲ 2 ಅಜೆಂಡಾದಲ್ಲಿ ಕೆಲಸ ಮುಗಿಸಿದ BJP ಈಗ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಒತ್ತಾಯಿಸ್ತಾ ಇದೆ. ಆದ್ದರಿಂದ ಮೋದಿ 3.0 ಅವಧಿಯಲ್ಲಿ ಅಧಿಕಾರಕ್ಕೆ ಬಂದರೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಏನಿದು ಏಕರೂಪ ನಾಗರಿಕ ಸಂಹಿತೆ? ಆಲ್ರೆಡಿ ಉತ್ತರಾಖಂಡ್ನಲ್ಲಿ ಇದನ್ನು ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಈಗಾಗಲೇ UCC ಏಕರೂಪ ನಾಗರಿಕ ಸಂಹಿತೆಯನ್ನು UCC ಅಂತ ಕರೀತಾರೆ, ಜಾರಿಯಾಗಿದೆ. ಇದೀಗ ಮೊನ್ನೆ ಅಷ್ಟೇ ಅಧಿಕಾರಕ್ಕೆ ಬಂದಂಥ ರಾಜಸ್ಥಾನ ಸರ್ಕಾರದಲ್ಲೂ ಕೂಡ UCC ಜಾರಿಗೆ ತಯಾರಿ ನಡೀತಾ ಇದೆ. ಮತ್ತೊಂದು ಕಡೆ ಅಸ್ಸಾಂ CM ಹಿಮಾಂತ್ ಅವರ ಕನಸು ಮನಸ್ಸು ಕೂತಲ್ಲಿ ನಿಂತಲ್ಲಿ UCC. ಯಾಕಂದರೆ ಅಲ್ಲಿ ವೆರಿ ಇಂಪಾರ್ಟೆಂಟ್. ಅಸ್ಸಾಂನಲ್ಲಿ ನಾವು ಈ NRC ಎಲ್ಲ ತರೋದಕ್ಕೆ ಮುಖ್ಯ ಕಾರಣನೇ ಅಸ್ಸಾಂನಲ್ಲಿ ಒಳನುಸುಳುಕೋರರು. ಆಮೇಲೆ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಶಿವಸೇನೆ ಮುಖ್ಯಮಂತ್ರಿ ಆಗಿರ್ಬೋದು, ಅವ್ರಿಗೂ ಕೂಡ UCC ಬಗ್ಗೆ ಗಮನ. ಹಾಗಿದ್ರೆ ದೇಶಾದ್ಯಂತ UCC ಜಾರಿಯಾದರೆ ಹಲವಾರು ಬದಲಾವಣೆಗಳಾಗತ್ತೆ. ಇದರ ಬಗ್ಗೆ ಕರಡು ತಿದ್ದುಪಡಿ ಬರಲಿ, ಕರಡು ರೆಡಿಯಾಗಲಿ, ಮಾತಾಡ್ತೀವಿ ಅಂತೆಲ್ಲ ಹೇಳಿದರು. ಆಯಾ ರಾಜ್ಯಗಳಿಗೆ ಅವಕಾಶ ಇತ್ತು, ಅವರು ಜಾರಿ ಮಾಡಿದ್ದಾರೆ. ಈಗ ಹೇಗೆ ಗೋಹತ್ಯೆ ನಿಷೇಧ, ವಿಶೇಷವಾಗಿ ಮತಾಂತರ ನಿಷೇಧ ತಮಿಳುನಾಡಲ್ಲಿ ಜಯಲಲಿತಾ ಇದ್ದಾಗ ಮಾಡಿದರು. ದೇಶಾದ್ಯಂತ ಇಲ್ಲದೇ ಇದ್ದಿರ್ಬೋದು, ಅಲ್ಲಿದೆ. ಹಾಗೆಯೇ UCCಯನ್ನು ಆಯಾ ರಾಜ್ಯಗಳು ಮಾಡಿಕೊಂಡಿದೆ. ಹಾಗಿದ್ರೆ ಈಗಾಗಲೇ ಉತ್ತರಾಖಂಡ್ನಲ್ಲಿ ಮಾಡಿದ್ದಾರಲ್ಲ, ಏನು ಬದಲಾವಣೆ ಆಗುತ್ತೆ? ಉತ್ತರಾಖಂಡ್ನಲ್ಲಿ ಬಹುಪತ್ನಿತ್ವ ನಿಷೇಧ, ಅದು ನಾಳೆ ಇಡೀ ರಾಜ್ಯಕ್ಕೆ ಬರಬಹುದು. ಇನ್ನು ಮಗ ಮತ್ತು ಮಗಳಿಗೆ ಸಮಾನ ಉತ್ತರಾಧಿಕಾರದ ಹಕ್ಕು. ಈ ಮಗ ಮತ್ತು ಮಗಳಿಗೆ ಸಮಾನ ಉತ್ತರಾಧಿಕಾರದ ಹಕ್ಕು ಅಂತಂದರೆ ಒಂದೊಂದು ಜಾತಿ ಒಂದೊಂದು ಧರ್ಮಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಅದೆಲ್ಲ ಯಾವುದೂ ಇರೋದಿಲ್ಲ ಇನ್ನು ಮುಂದೆ. ಅದನ್ನೆಲ್ಲ ತೆಗೆದುಬಿಡ್ತಾರೆ. ಹೆಂಗೆ ಅಂತಂದರೆ ಫಾರ್ ಸಿಂಪಲ್ ಉದಾಹರಣೆ, ಈ ಕರಾವಳಿ ಭಾಗದಲ್ಲಿ ಒಂದು ಅಳಿಯ ಕಟ್ಟು ಅಂತಿದೆ. ಅಳಿಯನಿಗೆಲ್ಲ ಹೋಗೋದು ಅಂತೇಳಿ ಆ ಸಂದರ್ಭದಲ್ಲಿ ಆಮೇಲೆ ಅದು ಮಕ್ಕಳ ಕಟ್ಟು ಆ ಥರ ಆಯಿತು. ಆದರೆ ಮಕ್ಕಳಿಗೆ ಅಧಿಕಾರ ಹೋಗಲ್ಲ, ಅಳಿಯನಿಗೆ ಹೋಗೋದು ಅಂತೇಳಿ. ಹಾಗೆಲ್ಲ ಇರಲ್ಲ. ಅದು ನಿಮ್ಮ ಸಂಪ್ರದಾಯ ಪಾಲಿಸ್ಕೊಂಡು ಹೋಗ್ಬೋದು. ಮದುವೆ ಮಾಡಿಸುವಾಗ ಮಾವು ಬರಬೇಕು, ಮತ್ತೊಂದು ಬರಬೇಕು, ಅದಕ್ಕೆ ಯಾರು ತೊಂದರೆ ಮಾಡೋದಿಲ್ಲ. ಆದರೆ ತಂದೆ ಆಸ್ತಿ ಮಗನಿಗೆ ಮಾತ್ರ ಮಗಳಿಗೆ ಮಾತ್ರ ಇಬ್ಬರಿಗೂ ಸಮಾನ. ಕೆಲವು ಕಡೆ ಏನಿರುತ್ತೆ, ಮಗ ಮತ್ತು ಮಗಳಿರ್ತಾರೆ, ಅಪ್ಪ ಮಗ ಮತ್ತು ಮಗಳು, ಮಗಳನ್ನು ಮದುವೆ ಮಾಡಿ ಮತ್ತೊಂದು ಮನೆ ಕೊಟ್ಟಿರ್ತಾರಲ್ವ, ಆ ನಂತರ ಉಳಿದ ಆಸ್ತಿ ಮಗನಿಗೆ ಎಂತಿರುತ್ತೆ. ಅಂಥದ್ದು ಯಾವುದಿಲ್ಲ ಬದನೆಕಾಯಿ. ಇನ್ನು ಮುಂದೆ ಅವಳು ಮದುವೆ ಆಗಿರಲಿ, ಅವಳು ಕರೋಡ್ಪತಿ ಹುಡುಗರನ್ನ ಮದುವೆ ಆಗಿರಲಿ, ಮತ್ತೊಬ್ಬರನ್ನ ಮದುವೆ ಆಗಿರಲಿ, ತಂದೆ ಆಸ್ತಿ ಇಬ್ಬರಿಗೂ ಸಮಾನ. ಫ್ಯಾಂಟಾಸ್ಟಿಕ್ ಅಲ್ವಾ? ಆಮೇಲೆ ಇನ್ನು ಮುಂದೆ ಮದುವೆ ಆದವರು ರಿಜಿಸ್ಟ್ರೇಷನ್ ಮಾಡಲೇಬೇಕು. ನಮ್ಮಲ್ಲೆಲ್ಲ ಶುರುವಾಗಿದೆ, ಕೆಲವು ಕಡೆ ಇಲ್ಲದೂ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಬೇಕು. ಇನ್ನು ಮುಂದೆ ವಿಚ್ಛೇದನದಲ್ಲಿ ಕೂಡ ಪತಿ ಪತ್ನಿಗೆ ಸಮಾನ ಅಧಿಕಾರ. ನೀವು ಮದುವೆ ಹಿಂಗೆ ಮಾಡಬೇಕು, ನಿಮ್ಮ ಜಾತಿ ಪ್ರಕಾರ ಮಾಡ್ಕೊಳ್ಳಿ. ನಾವು ರಿಜಿಸ್ಟ್ರೇಷನ್ ಹಂಗೆಲ್ಲ ಆಗಲ್ಲ, ರಿಜಿಸ್ಟ್ರೇಷನ್ ಮಾಡಲೇಬೇಕು. ಮದುವೆಯಲ್ಲಿ ಸರ್ ನಾವು 3 ದಿವಸ ಮದುವೆ ಮಾಡ್ಕೋತೀವಿ, ಮಾಡ್ಕೊಳ್ಳಿ. ನಾವು ಕುದುರೆ ಮೇಲೆ ಕೂತ್ಕೊಂಡು ಮದುವೆ ಮಾಡ್ಕೊಳ್ಳಿ.
ನಾವು ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ತೀವಿ, ಮಾಡ್ಕೊಳ್ಳಿ. ಬಟ್ ಪ್ರಾಬ್ಲಮ್ ಏನು? ಆಮೇಲೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ವಿಚ್ಛೇದನ ಕೊಡ್ತೀರಲ್ಲ, ವಿಚ್ಛೇದನ ಕೊಟ್ಟಾಗ ನಾನೇನು ಕೊಡಲ್ಲ ಹೋಗು, ಅಥವಾ ನೀನೇನು ಕೊಡಲ್ಲ ಹೋಗು, ಹಂಗಾಗಲ್ಲ. ಸಮಾನ ಅಧಿಕಾರ ಇಬ್ಬರಿಗೂ ಕೂಡ ಸಮಾನ ಅಧಿಕಾರ. ಚೆನ್ನಾಗಿದೆಯಲ್ವಾ? ಆಮೇಲೆ ಮದುವೆ ಆಗಬೇಕು ಅಂತಂದರೆ ವಧುವಿಗೆ 18 ವರ್ಷ ಆಗಲೇಬೇಕು, ವರನಿಗೆ 21 ವರ್ಷ ಆಗಿರಲೇಬೇಕು. ಅದಕ್ಕೆ ರಿಜಿಸ್ಟ್ರೇಷನ್. ಇಲ್ಲ ಅವನಿಗೆ 16 ಆಗಿದೆ, ಹುಡುಗಿಗೆ 16 ಆಗಿದೆ, ನಾವೇ ಗೊತ್ತಿಲ್ಲದೆ ಮಾಡ್ಕೊಂಬೇಡ, ಆಗಲ್ಲ, ರಿಜಿಸ್ಟ್ರೇಷನ್ ಆಗಬೇಕು. ಆ್ಯಂಡ್ ಲಿವ್ ಇನ್ ರಿಲೇಷನ್ ಈಗ ಕಾಮನ್ ಅಲ್ವಾ? ಲಿವ್ ಇನ್ ರಿಲೇಷನ್, ಹುಡುಗ ಹುಡುಗಿ ಒಂದೇ ಮನೇಲಿರ್ತಾರೆ, ಮದುವೆ ಆಗಿರೋದಿಲ್ಲ. ಆದರೆ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಕಡ್ಡಾಯ. 21 ವರ್ಷಕ್ಕಿಂತ ಚಿಕ್ಕವರಾಗಿದ್ದರೆ ನೀವು ಇರ್ಬೋದು, ಇಲ್ಲ ಅಂತಲ್ಲ. ನೀವು 18 ವರ್ಷದ ಹುಡುಗಿ ಒಂದು 20 ವರ್ಷದ ಹುಡುಗ ಒಂದೇ ಮನೆಯಲ್ಲಿ ವಾಸ ಮಾಡ್ತೀವಿ, ಇರ್ಬೋದು. ಆದರೆ ರಿಜಿಸ್ಟ್ರೇಷನ್ ಆದರೆ ಪೋಷಕರ ಅನುಮತಿ ಬೇಕು. ಅವ್ರ ತಂದೆ ತಾಯಿ ಹೇಳಬೇಕು, ಹುಡುಗಿಯ ತಂದೆ ತಾಯಿ, ಹುಡುಗನ ತಂದೆ ತಾಯಿ. ಇಲ್ಲ, ಅವರಿಬ್ಬರು ಜೊತೆಯಾಗಿ ಇರ್ಬೋದು, ನಮ್ಮದು ಯಾವುದೇ ತೊಂದರೆ ಇಲ್ಲ. ಒಳ್ಳೆಯದಲ್ವಾ? ವಯಸ್ಸಿಗೆ ಬಂದ ನಂತರ ಓಕೆ, 21 ವರ್ಷದ ನಂತರ ನಿಮ್ಮ ಡಿಸಿಷನ್, ಅದಕ್ಕಿಂತ ಮೊದಲು ಇಲ್ಲ. ಹಾಗಂತ ಅಲ್ಲಿ ಬಿಡಲಿಲ್ಲ. ರೂಲ್ಸ್ ಮೀರಿದ್ರೆ 6 ವರ್ಷ ಜೈಲು, 25,000 ರೂಪಾಯಿ ದಂಡ. ವಿಧೇಯಕದ ಸೆಕ್ಷನ್ 30 ಪ್ರಕಾರ ಹಲಾಲ್ಗೆ ನಿಷೇಧ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮತ್ತು ವಾದ ವಿವಾದಕ್ಕೆ ಕಾರಣವಾಗಬಹುದು. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಒಬ್ಬರು ಸನ್ಮಾನ್ಯ ದೇವೇಗೌಡರು, ಮತ್ತೊಬ್ಬರು ಮಲ್ಲಿಕಾರ್ಜುನ ಖರ್ಗೆ. ದೇವೇಗೌಡರು ರಾಜ್ಯಸಭೆಯಲ್ಲಿ ಮೊನ್ನೆ ಒಂದು ಭಾಷಣ ಮಾಡಿದರು. ಮೇಕೆದಾಟು ಯೋಜನೆ ಬಗ್ಗೆ, ನೀರಾವರಿ ಯೋಜನೆ ಬಗ್ಗೆ ಕೈ ಮುಗಿದು ಕೇಳಿಕೊಂಡ್ರು. ಆನಂತರ ನರೇಂದ್ರ ಮೋದಿ ಅವರನ್ನು ಹಾಡಿ ಹೊಗಳಿದ್ರು. ಅವರು ರಾಮ ಮಂದಿರ ಸಂದರ್ಭದಲ್ಲೂ ಹಾಡಿ ಹೊಗಳಿದ್ರು. ಅವರೊಬ್ಬ ದೈವಾಂಶ ಸಂಭೂತ, ಇಂಥ ಪ್ರಧಾನಿಯನ್ನು ನೋಡಲಿಲ್ಲ, ಮತ್ತೊಂದು ಮಗದೊಂದು ವಗೇರೆ ವಗೇರೆ. ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಾಡಿ ಹೊಗಳಿದ್ರು. ಅದೇ ವಿಚಾರದ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮಾತಾಡಿದರು. ಅವ್ರು ಹೇಳಿದರು, ದೇವೇಗೌಡರು ಯಾರನ್ನೂ ಹೊಗಳಿಲ್ಲ, ಇಲ್ಲಿ ತನಕ ಹೊಗಳಿದ್ದೇ ಇಲ್ಲ. ಆದರೆ ಈಗ 91ನೇ ವಯಸ್ಸಲ್ಲಿ ಗೌಡರಿಗೆ ಮೋದಿ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಹೇಳಿದರು. ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದರು, ಅದಕ್ಕೆ ಉತ್ತರ ಕನ್ನಡದಲ್ಲಿ ದೇವೇಗೌಡರು ಕೊಟ್ಟರು. ನಮ್ಮ ರಾಜ್ಯದ ಇಬ್ಬರು ಹಿರಿಯ ನಾಯಕರ ಮಾತು ಕೇಂದ್ರದಲ್ಲಿ ಹೇಗಿತ್ತು ಕೇಳಿಸ್ಕೊಳ್ಬೇಕು. मोदी साहब उन्होंने ऐसा गले में मिले हैं और वो पकड़ कि आप नहीं थे, तो इतनी तारीफ आपकी उन्होंने की, मैं समझता हूँ जिंदगी में किसी आदमी की उन्होंने तारीफ की ही नहीं, रियली समझता हूँ. क्योंकि मैं उनके साथ वहाँ पर 20-25-30 साल था और यहाँ पर कभी किसके बारे में तारीफ करने की उनकी आदत ही नहीं है. लेकिन वो आदत बदली कैसी, मेरे को बड़ा मुश्किल है. I am feeling how he praised Modi ji and he said that Modi is the only prime minister who loved me. He all this. अगर यही लव अफेयर पहले होता तो अच्छा था. 91 years में क्या करेंगे? Ghulam Nabi Azad, the member of this house, and Radha Sant, ex-chief minister, came and requested me, sir, please allow me, I hurt, please allow me. At that time, I told, I don't want my son to become the chief minister. Let Kharge become the chief minister. He is here, let him tell. But High Command has told that Kumaraswamy should become the chief minister. Sir, at that time, when at that time what has happened, Kumaraswamy made the chief minister within 13 months. Who removed? Not Kharge. Who removed? Kumaraswamy. Not Kharge. It is only the Congress leaders. Ghulam Nabi Azad, the member of this house, and Radha Sant, ex-chief minister, came and requested me, sir, please allow me, I hurt, please allow me.
ಓಕೆ, ಹಿರಿಯ ನಾಯಕರು ಮಾತನಾಡಿದ್ದು ಅದು ಒಂದು ರೀತಿಯಲ್ಲಿ ರೆಕಾರ್ಡ್ಗೆ ಹೋಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಎಲ್ರಿಗೂ ಖರ್ಗೆ ಮತ್ತು ದೇವೇಗೌಡರು ಪಕ್ಕಪಕ್ಕದಲ್ಲಿ ಕೂತು ಮಾತಾಡಿದ್ರು ಅಂತ ಇರುತ್ತೆ. ನಮ್ಮ ನಾಯಕರುಗಳು ಇವರೆಲ್ಲ. ನಾವು ಹೇಗೆ ವಾಜಪೇಯಿ ಅವರು ಅವತ್ತು ಮಾತಾಡಿದನ್ನು ಈಗಲೂ ಕೂಡ ಸಂಭ್ರಮಿಸ್ತಾ ಇರ್ತೀವಿ. ಪಾರ್ಟಿ ಬನೇಗಿ ಬಿಗಡೇಗಿ, ಪಾರ್ಟಿ ಆಯೇಗಿ ಜಾಯೇಗಿ, ಪಾರ್ಟಿ ಬನೇಗಿ ಬಿಗಡೇಗಿ, ಲೇಕಿನ್ ದೇಶ್ ರೆಹನಾ ಚಾಯಿ ಅಂತ ಹೇಳೋದನ್ನು ಎಷ್ಟು ಸಂಭ್ರಮಿಸ್ತೀವಲ್ವ, ಅದೇ ರೀತಿ ಮುಂದಿನ ತಲೆಮಾರಿಗೆ ಇದೊಂದು ರೆಕಾರ್ಡ್.